ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬೇಡ್ತಿ ಹಾಗೂ ಅಘನಾಶಿನಿ ನದಿ ತಿರುವು ಯೋಜನೆ. ಅಘನಾಶಿನಿ ನದಿ ಅಣೆಕಟ್ಟು ಯೋಜನೆ ಏನಂತಂದ್ರೆ, ಅಘನಾಶಿನಿ ನದಿಯ ನೀರನ್ನು ಚಿತ್ರದುರ್ಗದ ವೇದಾವತಿ ನದಿಗೆ ಜೋಡಿಸುವ ಒಂದು ಮೆಗಾ ಯೋಜನೆ. ಈ ಯೋಜನೆಗಾಗಿ ಸಿದ್ದಾಪುರ ತಾಲೂಕಿನ ಬಾಳೆಕೊಪ್ಪದ ಬಳಿ ಅಣೆಕಟ್ಟನ್ನು ನಿರ್ಮಿಸುತ್ತಾರೆ. 35 TMC ನೀರನ್ನು ಪೈಪ್ಲೈನ್ ಮೂಲಕ ಸಾಗಿಸುವುದು ಈ ಯೋಜನೆಯ ಮುಖ್ಯ ಗುರಿ. ಈ ಯೋಜನೆ ಎತ್ತಿನಹೊಳೆ ಯೋಜನೆಗಿಂತ ಕೂಡ ದೊಡ್ಡದಾಗಿದೆ. ಇದರ ಪ್ರೀ ಫಿಸಿಬಿಲಿಟಿ ವರದಿ ಕೂಡ ಆಲ್ರೆಡಿ ಸಿದ್ಧವಾಗಿದೆ ಮತ್ತು ಇದು ಪರಿಸರ ಕಾಳಜಿಯನ್ನು ಹುಟ್ಟುಹಾಕಿದೆ ಅಂತ ವೃಕ್ಷ ಲಕ್ಷ ಆಂದೋಲನ ವರದಿ ಕೂಡ ಮಾಡಿದೆ. ಯೋಜನೆಯ ಅಂದಾಜು ಮೊತ್ತ 23,000 ಕೋಟಿ ರೂಪಾಯಿಗಳು. ಪೈಪ್ಲೈನ್ ಬಾಳೆಕೊಪ್ಪ, ಹರ್ಸಿಘಟ್ಟ, ಸಿದ್ದಾಪುರ, ಸಾಗರ ಹೀಗೆ ಪೈಪ್ಲೈನ್ ಮೂಲಕ ನೀರನ್ನು ಸಾಗಿಸಲಾಗುತ್ತದೆ. ಈ ಒಂದು ಯೋಜನೆಯಿಂದ ಲಕ್ಷಾಂತರ ಮನೆಗಳು, ಸಾವಿರಾರು ಮರಗಳು, ಜೀವ ಸಂಕುಲಗಳು, ವೈವಿಧ್ಯಮಯ ಔಷಧೀಯ ಗಿಡಗಳು ಕೂಡ ನಾಶವಾಗ್ತವೆ. ಎಷ್ಟೋ ತಲೆಮಾರುಗಳಿಂದ ಮಾಡಿರುವ ಕೃಷಿ ಭೂಮಿಯನ್ನು ಕೂಡ ಎಲ್ಲರೂ ಕಳ್ಕೊತಾರೆ. ಈ ನದಿಗಳು ಹರಿಯೋದೆ ಪಶ್ಚಿಮ ಘಟ್ಟದ ಪ್ರದೇಶಗಳಲ್ಲಿ 8ರಿಂದ 10% ಅಷ್ಟೇ ನೀರಿದೆ. ನೀವು ನೋಡಬಹುದು, ಸುತ್ತಮುತ್ತಲು ಸಾವಿರಾರು ಎಕರೆ ದಟ್ಟ ಅರಣ್ಯಗಳನ್ನು ಈ ಮಲೆನಾಡು ಹೊಂದಿದೆ. ಈ ಯೋಜನೆಯಿಂದ ಸಾವಿರಾರು ದಟ್ಟ ಅರಣ್ಯಗಳನ್ನು ಕೂಡ ಇಲ್ಲಿ ನಾಶ ಮಾಡಬೇಕಾಗತ್ತೆ. ಮಲೆನಾಡಿನಲ್ಲಿ ಈಗಾಗಲೇ ಅತಿಯಾದ ಮಳೆಯಿಂದ ಗುಡ್ಡ ಕುಸಿತಗಳು ಸಂಭವಿಸ್ತಾ ಇದೆ. ಈ ಯೋಜನೆ ಜಾರಿಯಾದ್ರೆ ಖಂಡಿತ ಇಡೀ ಉತ್ತರ ಕನ್ನಡ ಜಿಲ್ಲೆ ಪರಿಸರ ವಿಕೋಪಕ್ಕೆ ತುತ್ತಾಗತ್ತೆ. ಪರಿಸರಕ್ಕೆ ಹಾನಿಯಾಗದಂತೆ ಯೋಜನೆ ರೂಪಿಸುತ್ತೇವೆ ಎಂಬುದು ಕೇವಲ ಕಾಗದದ ಮೇಲಿನ ಮಾತಷ್ಟೇ. ಆದ್ದರಿಂದ ಈ ಯೋಜನೆ ಬೇಡ ಅಂತ ಎಲ್ಲರೂ ಒಗ್ಗಟ್ಟಿನಿಂದ ಹೇಳೋಣ. ನಾಳೆ ಶಿರ್ಸಿಯ MES ಕಾಲೇಜ್ ಮೈದಾನದಲ್ಲಿ ಮಧ್ಯಾಹ್ನ 2:30ಕ್ಕೆ ಬೃಹತ್ ಸಮಾವೇಶ ನಡೀತಾ ಇದೆ. ಎಲ್ಲರೂ ಸರಿಯಾದ ಸಮಯಕ್ಕೆ ಬನ್ನಿ. ಅವ್ರು ಹೋದ್ರೆ ಸಾಕು ನಾವ್ಯಾಕೆ ಅನ್ನುವ ಯೋಚನೆ ಯಾರಿಗೂ ಕೂಡ ಬೇಡ. ಮಹಿಳೆಯರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋಣ.